ರೇಣುಕಾಚಾರ್ಯ ಕೊಲೆ ಕೇಸಲ್ಲಿ ಜೈಲು ವಾಸ ಅನುಭವಿಸಿದ್ದ ದರ್ಶನ್ ಅಂಡ್ ಟೀಮ್ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಆದರೂ ಕೊಲೆ ಆರೋಪಿಗಳಿಗೆ ಟೆನ್ಷನ್ ತಪ್ಪಿದ್ದಿಲ್ಲ. ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದ ಹಿನ್ನೆಲೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ವಕೀಲರದ್ದೇ ಚಿಂತೆ. ಲಾಯರ್ ಆಯ್ಕೆ ಕುರಿತು ನಡೆದಿದೆ ಭಾರೀ ಚರ್ಚೆ. ಹೌದು, ದರ್ಶನ್ ಆಪ್ತ ವಲಯದಲ್ಲಿ ಈಗ ವಕೀಲರ ನೇಮಕದ್ದೇ ಚರ್ಚೆ ಜೋರಾಗಿದೆ. ಸಿ.ವಿ. ನಾಗೇಶ್ ಅವರನ್ನ ಮುಂದುವರಿಸಬೇಕಾ ಅಥವಾ ಬದಲಾಯಿಸಬೇಕಾ ಅನ್ನುವ ಚರ್ಚೆ ನಡೀತಾ ಇದೆ. ಇತ್ತ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಟಾಮಿ ಸೆಬಾಸ್ಟಿಯನ್ ಅವರನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಸುಬ್ಬಿಗೆ ವಕೀಲರದ್ದೇ ಚಿಂತೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಅದೇ ವಕೀಲರನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಆದರೆ ಜಗದೀಶ್, ಅನುಕುಮಾರ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಅವರ ವಕೀಲರು ಯಾರು ಅಂತ ಇನ್ನೂ ನಿರ್ಧಾರವಾಗಿಲ್ಲ. ಅದರಲ್ಲೂ ಜಗದೀಶ್ಗೆ ವಕೀಲರ ನೇಮಕದ್ದೇ ಚಿಂತೆಯಾಗಿದೆ. ಹೈಕೋರ್ಟ್ನಲ್ಲೇ ಶ್ಯೂರಿಟಿ ಹಣಕ್ಕಾಗಿ ಜಗದೀಶ್ ಪರದಾಡಿದ್ದ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಯಾವ ವಕೀಲರನ್ನ ನೇಮಕ ಮಾಡ್ತಾರೆ ಅನ್ನೋದು ಚಿಂತೆಯಲ್ಲಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಜಗದೀಶ್ಗೆ ದರ್ಶನ್ ಅವರಿಂದಲೇ ವಕೀಲರ ನೇಮಕವಾಗುವ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಪ್ರಸನ್ನ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಬೇಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಾಗಬಹುದು, ಏನೆಲ್ಲ ಕಾನೂನಿನ ಸಾಧ್ಯತೆಗಳು ಏನೆಲ್ಲ ಇದೆ, ಈ ಕಡೆ ದರ್ಶನ್ ಟೀಮ್ ಆ್ಯಂಡ್ ಪವಿತ್ರ ಗೌಡ ಟೀಮ್ ಏನು ತಯಾರಿ ಮಾಡ್ಕೊಳ್ತಾ ಇದೆ, ಉಳಿದ ಆರೋಪಿಗಳು ಕೂಡ ಫೈಟ್ ಮಾಡಬೇಕಾಗತ್ತೆ, ಅವರು ಏನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಏನು ಅಪ್ಡೇಟ್ಸ್ ಇದೆ ದರ್ಶನ್ ಕೇಸಲ್ಲಿ? ಶ್ರೀಲಕ್ಷ್ಮಿ, ರೇಣುಕಾಚಾರ್ಯ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಟ್ಟು 7 ಜನ ಆರೋಪಿಗಳು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 24ನೇ ತಾರೀಕು ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನು ನಡೆಸಿ ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಿ ಮುಂದಿನ ವಿಚಾರಣೆಯನ್ನು ಮಾರ್ಚ್ 28ಕ್ಕೆ ನಿಗದಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನೀಗಾಗಲೇ ಹೈಕೋರ್ಟ್ನಿಂದ ಜಾಮೀನನ್ನು ಪಡೆದುಕೊಂಡಿರ್ತಕ್ಕಂಥ ದರ್ಶನ್ ಮತ್ತೆ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ನಲ್ಲಿ ಇದಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು, ಪ್ರಾಸಿಕ್ಯೂಷನ್ ಹಾಕಿರ್ತಕ್ಕಂಥ ಅರ್ಜಿಗೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು, ಇಲ್ಲಿ ಏನು ಹೈಕೋರ್ಟ್ ನಲ್ಲಿ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ವಾದವನ್ನ ಮಾಡಿದ್ರು, ಹಾಗೇನೆ ಪವಿತ್ರ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಾಡಿದ್ರು. ಇವರನ್ನೇ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರಿಸಬೇಕಾ ಅಥವಾ ಏನು ಟಾಮಿ ಸೆಬಾಸ್ಟಿಯನ್ ಮತ್ತೆ ಸಿ.ವಿ. ನಾಗೇಶ್ ಹೈಕೋರ್ಟ್ ನಲ್ಲಿ, ರಾಜ್ಯ ಹೈಕೋರ್ಟ್ ನಲ್ಲಿ ಸಾಕಷ್ಟು ಒಂದು ಹೆಸರುಗಳಿಸಿರ್ತಕ್ಕಂಥ ವಕೀಲರು, ಅಂಥದೇ ವಕೀಲರನ್ನ ಅಷ್ಟೇ ಹೆಸರುಗಳಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರನ್ನ ನೇಮಕ ಮಾಡ್ಬೇಕಂತೇಳಿ ಒಂದು ಕಡೆ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಉಳಿದ ಆರೋಪಿಗಳಿಗೆ ಯಾರು ವಕೀಲರನ್ನ ನೇಮಿಸಬೇಕು, ಯಾಕಂತಂದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಅವರ ಕುಟುಂಬಸ್ಥರು ಅವ್ರಿಗೆ ವಕೀಲರನ್ನ ನೇಮಕ ಮಾಡಿದ್ರು. ಇದಕ್ಕೆ ದರ್ಶನ್ ಕೂಡ ಜೈಲಿನಲ್ಲಿದ್ದ ಕಾರಣ ಯಾವುದೇ ರೀತಿಯ ಸಹಾಯ ಸಿಕ್ಕಿರ್ಲಿಲ್ಲ. ಹೀಗಾಗಿ ಜಗದೀಶ್ ಅನ್ನೋ ಆರೋಪಿ ಏನಿದ್ದಾನೆ ಆತ ಶ್ಯೂರಿಟಿ ಹಣವನ್ನ ಕಟ್ಟೋದಕ್ಕೂ ಸಹ ಅವ್ರ ಕುಟುಂಬಸ್ಥರು ಸಾಕಷ್ಟು ಪರದಾಡಿದ್ರು. ಹೀಗಾಗಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುವಂತ ಕಾನೂನು ಹೋರಾಟದ ವಿಚಾರದಲ್ಲಿ ಈ ಆರೋಪಿಗಳಿಗೆ ಒಂದು ಹಣದ ಸಹಾಯವನ್ನ ಜೊತೆಗೆ ಅವ್ರಿಗೆ ಏನು ಕಾನೂನು ಹೆಲ್ಪ್ ಅನ್ನ ನೀಡ್ತಾರ ಅನ್ನೋದು ಪ್ರಶ್ನೆ ಇರ್ತಕ್ಕಂಥದ್ದು. ಈ ಬಗ್ಗೆ ಸದ್ಯಕ್ಕೆ ಈ 7 ಆರೋಪಿಗಳ ಬಗ್ಗೆ ನಡುವೆ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ರೇಣುಕಾಚಾರ್ಯ ಕೊಲೆ ಕೇಸಲ್ಲಿ ಜೈಲು ವಾಸ ಅನುಭವಿಸಿದ್ದ ದರ್ಶನ್ ಅಂಡ್ ಟೀಮ್ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಆದರೂ ಕೊಲೆ ಆರೋಪಿಗಳಿಗೆ ಟೆನ್ಷನ್ ತಪ್ಪಿದ್ದಿಲ್ಲ. ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದ ಹಿನ್ನೆಲೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ವಕೀಲರದ್ದೇ ಚಿಂತೆ. ಲಾಯರ್ ಆಯ್ಕೆ ಕುರಿತು ನಡೆದಿದೆ ಭಾರೀ ಚರ್ಚೆ. ಹೌದು, ದರ್ಶನ್ ಆಪ್ತ ವಲಯದಲ್ಲಿ ಈಗ ವಕೀಲರ ನೇಮಕದ್ದೇ ಚರ್ಚೆ ಜೋರಾಗಿದೆ. ಸಿ.ವಿ. ನಾಗೇಶ್ ಅವರನ್ನ ಮುಂದುವರಿಸಬೇಕಾ ಅಥವಾ ಬದಲಾಯಿಸಬೇಕಾ ಅನ್ನುವ ಚರ್ಚೆ ನಡೀತಾ ಇದೆ. ಇತ್ತ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಟಾಮಿ ಸೆಬಾಸ್ಟಿಯನ್ ಅವರನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ.
ಸುಬ್ಬಿಗೆ ವಕೀಲರದ್ದೇ ಚಿಂತೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಅದೇ ವಕೀಲರನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಆದ್ರೆ ಜಗದೀಶ್, ಅನುಕುಮಾರ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಅವರ ವಕೀಲರು ಯಾರು ಅಂತ ಇನ್ನೂ ನಿರ್ಧಾರವಾಗಿಲ್ಲ. ಅದರಲ್ಲೂ ಜಗದೀಶ್ಗೆ ವಕೀಲರ ನೇಮಕದ್ದೇ ಚಿಂತೆಯಾಗಿದೆ. ಹೈಕೋರ್ಟ್ನಲ್ಲೇ ಶ್ಯೂರಿಟಿ ಹಣಕ್ಕಾಗಿ ಜಗದೀಶ್ ಪರದಾಡಿದ್ದ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಯಾವ ವಕೀಲರನ್ನ ನೇಮಕ ಮಾಡ್ತಾರೆ ಅನ್ನೋದು ಚಿಂತೆಯಲ್ಲಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಜಗದೀಶ್ಗೆ ದರ್ಶನ್ ಅವರಿಂದಲೇ ವಕೀಲರ ನೇಮಕವಾಗುವ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಜಪಸಂದ್ರ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಬೇಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಾಗಬಹುದು, ಏನೆಲ್ಲ ಕಾನೂನಿನ ಸಾಧ್ಯತೆಗಳು ಏನೆಲ್ಲ ಇದೆ, ಈ ಕಡೆ ದರ್ಶನ್ ಟೀಮ್ ಆ್ಯಂಡ್ ಪವಿತ್ರ ಗೌಡ ಟೀಮ್ ಏನು ತಯಾರಿ ಮಾಡ್ಕೊಳ್ತಾ ಇದೆ, ಉಳಿದ ಆರೋಪಿಗಳು ಕೂಡ ಫೈಟ್ ಮಾಡಬೇಕಾಗತ್ತೆ, ಅವರು ಏನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಏನು ಅಪ್ಡೇಟ್ಸ್ ಇದೆ ದರ್ಶನ್ ಕೇಸಲ್ಲಿ? ಶ್ರೀಲಕ್ಷ್ಮಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಟ್ಟು 7 ಜನ ಆರೋಪಿಗಳು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು 24ನೇ ತಾರೀಕು ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನು ನಡೆಸಿ ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಿ ಮುಂದಿನ ವಿಚಾರಣೆಯನ್ನು ಮಾರ್ಚ್ 28ಕ್ಕೆ ನಿಗದಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಈಗಾಗಲೇ ಹೈಕೋರ್ಟ್ನಿಂದ ಜಾಮೀನನ್ನು ಪಡೆದುಕೊಂಡಿರ್ತಕ್ಕಂಥ ದರ್ಶನ್ ಮತ್ತೆ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ನಲ್ಲಿ ಇದಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು, ಪ್ರಾಸಿಕ್ಯೂಷನ್ ಹಾಕಿರ್ತಕ್ಕಂಥ ಅರ್ಜಿಗೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು, ಇಲ್ಲಿ ಏನು ಹೈಕೋರ್ಟ್ ನಲ್ಲಿ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ವಾದವನ್ನ ಮಾಡಿದ್ರು, ಹಾಗೇನೆ ಪವಿತ್ರ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಾಡಿದ್ರು. ಇವರನ್ನೇ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರಿಸಬೇಕಾ ಅಥವಾ ಏನು ಟಾಮಿ ಸೆಬಾಸ್ಟಿಯನ್ ಮತ್ತೆ ಸಿ ವಿ ನಾಗೇಶ್ ಹೈಕೋರ್ಟ್ ನಲ್ಲಿ, ರಾಜ್ಯ ಹೈಕೋರ್ಟ್ ನಲ್ಲಿ ಸಾಕಷ್ಟು ಒಂದು ಹೆಸರು ಗಳಿಸಿರ್ತಕ್ಕಂಥ ವಕೀಲರು, ಅಂಥದೇ ವಕೀಲರನ್ನ ಅಷ್ಟೇ ಹೆಸರು ಗಳಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರನ್ನ ನೇಮಕ ಮಾಡ್ಬೇಕಂತೇಳಿ ಒಂದು ಕಡೆ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಉಳಿದ ಆರೋಪಿಗಳಿಗೆ ಯಾರು ವಕೀಲರನ್ನ ನೇಮಿಸಬೇಕು, ಯಾಕಂತಂದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಅವರ ಕುಟುಂಬಸ್ಥರವ್ರಿಗೆ ವಕೀಲರನ್ನ ನೇಮಕ ಮಾಡಿದ್ರು. ಇದಕ್ಕೆ ದರ್ಶನ್ ಕೂಡ ಜೈಲಿನಲ್ಲಿದ್ದ ಕಾರಣ ಯಾವುದೇ ರೀತಿಯ ಸಹಾಯ ಸಿಕ್ಕಿರಲಿಲ್ಲ. ಹೀಗಾಗಿ ಜಗದೀಶ್ ಅನ್ನೋ ಆರೋಪಿ ಏನಿದ್ದಾನೆ ಆತ ಶ್ಯೂರಿಟಿ ಹಣವನ್ನ ಕಟ್ಟೋದಕ್ಕೂ ಸಹ ಅವ್ರ ಕುಟುಂಬಸ್ಥರು ಸಾಕಷ್ಟು ಪರದಾಡಿದ್ರು. ಹೀಗಾಗಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುವಂತ ಕಾನೂನು ಹೋರಾಟದ ವಿಚಾರದಲ್ಲಿ ಈ ಆರೋಪಿಗಳಿಗೆ ಒಂದು ಹಣದ ಸಹಾಯವನ್ನ ಜೊತೆಗೆ ಅವರಿಗೆ ಏನು ಕಾನೂನು ಹೆಲ್ಪ್ ಅನ್ನ ನೀಡ್ತಾರ ಅನ್ನೋದು ಪ್ರಶ್ನೆ ಇರ್ತಕ್ಕಂಥದ್ದು. ಈ ಬಗ್ಗೆ ಸದ್ಯಕ್ಕೆ ಈ 7 ಆರೋಪಿಗಳ ಬಗ್ಗೆ ನಡುವೆ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.